ಆತ್ಮೀಯರೇ, ಎಜುಕೇಷನ್ ಈಸ್ ದ ಪವರ್ ಚಾನಲ್ಗೆ ತಮಗೆಲ್ಲರಿಗೂ ಹೃದಯಪೂರ್ವಕ ಸುಸ್ವಾಗತ. ಬನ್ನಿ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಇವತ್ತಿನ ಈ ವಿಡಿಯೋದಲ್ಲಿ ಬಹು ವಿಶೇಷವಾದಂಥ ವಿಡಿಯೋ ಇದಾಗಿದ್ದು, ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥ ಇಂಪಾರ್ಟೆಂಟ್ ಕೆಲವು ಪ್ರಶ್ನೆಗಳನ್ನು ಮಾತ್ರ ಆಯ್ದುಕೊಂಡು ಕ್ವಿಕ್ ರಿವಿಷನ್ ಮಾಡೋಣ. ಬನ್ನಿ, ಭಾರತದ ಪ್ರಾಕೃತಿಕ ವಿಭಾಗಗಳು, ಭಾರತದ ಅರಣ್ಯ ಸಂಪತ್ತು, ಭಾರತದ ವ್ಯವಸಾಯ, ಭಾರತದ ಸಾರಿಗೆ ಸಂಪರ್ಕ ಮತ್ತು ಭಾರತದ ಗ್ರಾಮೀಣ ಅಭಿವೃದ್ಧಿ, ಈ ಎಲ್ಲ ಪಾಠಗಳಲ್ಲಿ ಅತೀ ಸರಳವಾಗಿ ನೆನಪಿಟ್ಟುಕೊಳ್ಳಿಕ್ಕೆ ಸುಲಭವಾಗಿ ಸಾಧ್ಯವಾಗ್ತಕ್ಕಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ವಿಡಿಯೋದಲ್ಲಿ ಕ್ವಿಕ್ಕಾಗಿ ಅತೀ ಬಹುಬೇಗನೆ ರಿವಿಷನ್ ಮಾಡುವಂಥ ಪ್ರಯತ್ನವನ್ನು ನಾನು ತಮ್ಮ ಮುಂದೆ ಮಾಡಲಿಕ್ಕೆ ಬಂದಿದ್ದೇನೆ. ಈ ರೀತಿಯಾಗಿ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ. ಹಾಗಾದರೆ ತಡ ಯಾಕೆ, ಶುರು ಮಾಡೋಣ ಬನ್ನಿ. ಮೊದಲನೇ, ಭಾರತದ ಪ್ರಾಕೃತಿಕ ವಿಭಾಗಗಳು. ಭಾರತದ ಪ್ರಾಕೃತಿಕ ವಿಭಾಗಗಳು ಪಾಠವನ್ನು ಸುಲಭವಾಗಿ ಅರ್ಥೈಸ್ಕೊಳ್ಬೋದು ನಾವು. ಯಾಕಂತಂದರೆ ಮೊದಲನೇದಾಗಿ ಉತ್ತರದ ಪರ್ವತ ಪ್ರದೇಶ, ಎರಡನೇದು ಉತ್ತರದ ಮಹಾಮೈದಾನ, ಮೂರನೇದು ಪರ್ಯಾಯ ಪ್ರಸ್ಥಭೂಮಿ, ನಾಲ್ಕನೇದು ಕರಾವಳಿ ತೀರಗಳು ಮತ್ತು ದ್ವೀಪಗಳು. ಹಾಗಾದರೆ ಒಂದು ಭಾಗಕ್ಕೆ ಮತ್ತೊಂದು ಭಾಗಕ್ಕೆ ಬಹಳ ಟಚ್ ಇದೆ. ಏನಂತಂದರೆ ಒಂದನೇದು ಹಿಮಾಲಯ ಪರ್ವತದ ಪ್ರಯೋಜನ ತಿಳಿಸಿ ಅಂತ ಕೇಳಿದ್ರೆ, ಹಿಮಾಲಯವು ಏನಂತಂದರೆ ಭಾರತಕ್ಕೆ ರಕ್ಷಣಾ ಕೋಟೆ ಅಂತಿದೆ. ಆಮೇಲೆ ಏನಂತಂದರೆ ವಿದೇಶಿಯರ ದಾಳಿಯನ್ನು ತಡೆಯುತ್ತದೆ, ದಟ್ಟವಾದ ಕಾಡುಗಳನ್ನು ಹೊಂದಿದೆ, ಮನಮೋಹಕ ಕಾಡುಗಳನ್ನು ಹೊಂದಿದೆ, ಪ್ರಾಣಿಗಳಿಗೆ ಆಶ್ರಯ ತಾಣವಾಗಿದೆ, ಅನೇಕ ನದಿಗಳು ಹುಟ್ಟಿ ಹರಿತವೆ, ಮತ್ತು ಮಾನ್ಸೂನ್ ಮಾರುತಗಳನ್ನು ತಡೆದು ಮಳೆಯನ್ನು ಸುರಿಸ್ತವೆ. ಈ ರೀತಿ ಹಲವಾರು ಪ್ರಯೋಜನಗಳನ್ನು ನೋಡ್ತೀವಿ. ಅದೇ ರೀತಿ ಉತ್ತರದ ಮಹಾಮೈದಾನಕ್ಕೆ ಬಂದರೆ ಇಲ್ಲೂ ಕೂಡ ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ ಇದೆ, ನದಿಗಳು ವರ್ಷವಿಡೀ ತುಂಬಿ ಹರಿತವೆ. ಆಮೇಲೆ ಏನಂತಂದರೆ ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ ಇದೆ, ಖನಿಜ ಸಂಪನ್ಮೂಲಗಳು ಸಿಗ್ತವೆ, ದಟ್ಟವಾದ ಕಾಡುಗಳು ಇಲ್ಲೂ ಕೂಡ ಅದಾವ. ದಟ್ಟವಾದ ಕಾಡುಗಳು ಇದ್ದಾವೆ ಅಂದರೆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ನೀಡಿದ ದಟ್ಟವಾದ ಕಾಡುಗಳು ಇರೋದರಿಂದ ಏನಂದರೆ ಔಷಧೀಯ ಸಸ್ಯವರ್ಗವನ್ನು ನಾವು ಕಾಣ್ತೇವೆ. ಇವು ಕೂಡ ಮಳೆಯನ್ನು ಸುರಿಸಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟೆಲ್ಲ ಪ್ರಯೋಜನ. ನೆಕ್ಸ್ಟ್ ಪರ್ಯಾಯ ಪ್ರಸ್ಥಭೂಮಿಗೆ ಬಂದರೆ ಇಲ್ಲೂ ಕೂಡ ಅನೇಕ ಪ್ರವಾಸಿ ತಾಣಗಳಿದ್ದಾವೆ. ಅನೇಕ ನದಿಗಳು ಎತ್ತರವಾಗಿ ಧುಮುಕೋದ್ರಿಂದ ಜಲವಿದ್ಯುತ್ ಶಕ್ತಿಯನ್ನು ತಯಾರು ಮಾಡ್ಬೋದು. ವ್ಯವಸಾಯಕ್ಕೆ ಯೋಗ್ಯವಾದ ಭೂಮಿ ಇಲ್ಲೂ ಕೂಡ ಅದ, ಇಲ್ಲೂ ಕೂಡ ನದಿಗಳು ಹರಿತವೆ, ಇಲ್ಲೂ ಕೂಡ ಖನಿಜಗಳಿದ್ದಾವೆ, ಖನಿಜ ಸಂಪನ್ಮೂಲಗಳು ಸಿಗ್ತವೆ. ಇಲ್ಲೂ ಕೂಡ ಪ್ರವಾಸಿಗರಿಗೆ ಆಕರ್ಷಣೀಯ ಸ್ಥಳವಾಗಿದ್ದಾವೆ. ಅದೇ ರೀತಿ ಕರಾವಳಿ ತೀರಕ್ಕೆ ಬಂದರೆ ಇಲ್ಲೂ ಕೂಡ ಪ್ರವಾಸಿಗರಿಗೆ ಆಕರ್ಷಣೀಯ ಬೀಚ್ಗಳಿದ್ದಾವೆ, ಉಪ್ಪನ್ನು ತಯಾರು ಮಾಡ್ಬೋದು, ನೌಕಾಯಾನಕ್ಕೆ ಅನುಕೂಲಕರವಾಗಿರ್ತಕ್ಕಂಥದ್ದು, ಮತ್ತು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ರಫ್ತನ್ನು ಆಮದು ಮಾಡಲಿಕ್ಕೆ ಸುಲಭವಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಒಂದು ಅಂಶವನ್ನು ಎಲ್ಲ ಭಾಗದಲ್ಲೂ ಕಾಣ್ತೀವಿ ನಾವು. ದಟ್ಟವಾದ ಕಾಡುಗಳಾಗಿರ್ಬೋದು, ಪ್ರವಾಸಿಗರಿಗೆ ಆಕರ್ಷಣೀಯ ಸ್ಥಳಗಳಾಗಿರ್ಬೋದು, ವ್ಯವಸಾಯಕ್ಕೆ ಯೋಗ್ಯವಾದಂಥ ಭೂಮಿ ಆಗಿರ್ಬೋದು, ಖನಿಜ ಸಂಪನ್ಮೂಲ ಆಗಿರ್ಬೋದು, ಕಾಡುಗಳು ಅವಪ್ಪ ಅಂತಂದರೆ ಅವಕ್ಕೆ ಆಶ್ರಯ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ನೀಡುವಂಥದ್ದಾಗಿರ್ಬೋದು. ಈ ರೀತಿ ಎಲ್ಲ ಕಡೆಗೂ ಬರುವಂಥ ಪಾಯಿಂಟ್ಗಳನ್ನು ನಾವು ನೋಡ್ತೇವೆ. ಈ ರೀತಿಯಾಗಿ ನಾವು ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ಅಂತಕ್ಕಂಥ ಪಾಠವನ್ನು ನಾವು ಸುಲಭವಾಗಿ ಅಧ್ಯಯನವನ್ನು ಮಾಡ್ಬೋದು. ಒಂದು ಉತ್ತರವನ್ನು ಓದ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಎಲ್ಲ 4 ಪ್ರಾಕೃತಿಕ ವಿಭಾಗಗಳಿಗೆ ಅನ್ವಯ ಆಗ್ತದೆ. ಕೆಲವು ಒಂದು ಎರಡು ಪಾಯಿಂಟ್ ಮಾತ್ರ ವ್ಯತ್ಯಾಸ ಆಗ್ತದೆ. ಈ ರೀತಿಯಾಗಿ ನಾವು ಏನಂತಂದರೆ ಭಾರತದ ಪ್ರಾಕೃತಿಕ ವಿಭಾಗಗಳನ್ನು 4 ಭಾಗ ಮಾಡ್ತೇವೆ. ಒಂದನೇದು ಹಿಮಾಲಯ ಪರ್ವತ, ಉತ್ತರದ ಪರ್ವತ ಪ್ರದೇಶ, ಎರಡನೇದು ಉತ್ತರದ ಮಹಾಮೈದಾನ ಪ್ರದೇಶ, ಪರ್ಯಾಯ ಪ್ರಸ್ಥಭೂಮಿ, ಕರಾವಳಿ ತೀರಗಳು ಮತ್ತು ದ್ವೀಪಗಳನ್ನು ನಾವು ಸುಲಭವಾಗಿ ಅಧ್ಯಯನವನ್ನು ಮಾಡಬಹುದಾಗಿದೆ. ಭಾರತದ ಅರಣ್ಯ ಸಂಪತ್ತು. ಅರಣ್ಯ ಸಂಪತ್ತಿನ ಮಹತ್ವವನ್ನು ನೋಡೋದಾದರೆ ಅರಣ್ಯಗಳು ನಮ್ಗೆ ಯಾಕೆ ಬೇಕು? ಅರಣ್ಯಗಳು ದಟ್ಟವಾದ ಕಾಡುಗಳನ್ನು ಹೊಂದಿರ್ತವೆ. ಆ ದಟ್ಟವಾದ ಕಾಡುಗಳನ್ನು ಹೊಂದಿರೋದ್ರಿಂದ ನಮಗೆ ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಕೊಡ್ತವೆ, ಶುದ್ಧವಾದ ಗಾಳಿಯನ್ನು ಕೊಡ್ತವೆ, ಮರಮುಟ್ಟುಗಳನ್ನು ಕೊಡ್ತವೆ, ಆಮೇಲೆ ಮಳೆಯನ್ನು ಸುರಿಸ್ತವೆ, ಮಣ್ಣಿನ ಸವಕಳಿಯನ್ನು ತಡಿತವೆ, ಔಷಧೀಯ ಸಸ್ಯವರ್ಗವನ್ನು ಕೊಡ್ತವೆ, ಪ್ರಾಣಿ ಪಕ್ಷಿಗಳಿಗೆ ಆಶ್ರಯವನ್ನು ಕೊಡ್ತವೆ. ಈ ರೀತಿಯಾಗಿ ಅರಣ್ಯ ನಮಗೆ ಹಲವಾರು ರೀತಿಯಲ್ಲಿ ಪ್ರಯೋಜನ ಆಗ್ತಕ್ಕಂಥದ್ದು. ಮತ್ತು ಅರಣ್ಯದ ವಿಧಗಳನ್ನು ನೋಡಿದರೆ ನಾವು ನಿತ್ಯ ಹರಿದ್ವರ್ಣದ ಕಾಡುಗಳು, ಎಲೆ ಉದುರಿಸುವ ಕಾಡುಗಳು. ಮೊದಲು ನಿತ್ಯ ಹರಿದ್ವರ್ಣದ ಕಾಡುಗಳ ಬಗ್ಗೆ ನೋಡೋಣ. ನಿತ್ಯ ಹರಿದ್ವರ್ಣದ ಕಾಡುಗಳು ಅಂದರೆ ಯಾವ ರೀತಿಯಾಗಿ ನೆನಪಿಟ್ಕೋಬೇಕು ಅಂತಂದರೆ, ಇವು ಸದಾ, ನಿತ್ಯ ಅಂದರೆ ಸದಾ ಹಸಿರಾಗಿರ್ತವೆ. ಸದಾ ಹಸಿರಾಗಿರ್ಬೇಕಾದ್ರೆ ಏನು ಬೇಕು? ಜಾಸ್ತಿ ಮಳೆ ಬೇಕು.
ಜಾಸ್ತಿ ಮಳೆ ಇರುವಂಥ ಪ್ರದೇಶದಲ್ಲಿ ಇವು ಕಂಡುಬರ್ತವೆ. ಸದಾ ಹಸಿರಾಗಿ ಇರ್ತವೆ. ಈ ಜಾಸ್ತಿ ಮಳೆ ಅಂದರೆ ಎಷ್ಟು ಬರಬೇಕು? 200ರಿಂದ 250 ಸೆಂಟಿಮೀಟರ್ ಮಳೆ ಬರಬೇಕು. ಈ ರೀತಿಯಾಗಿ ಇವು ಎಲ್ಲೆಲ್ಲಿ ಕಂಡು ಬರ್ತವೆ? ಪಶ್ಚಿಮ ಘಟ್ಟ ಜಾಸ್ತಿ ಮಳೆ ಬರ್ತದೆ. ಈಶಾನ್ಯ ರಾಜ್ಯಗಳು, ಅಂಡಮಾನ್ ನಿಕೋಬಾರ್ ದ್ವೀಪ, ಇಲ್ಲಿ ನಿತ್ಯ ಹರಿದ್ವರ್ಣದ ಕಾಡುಗಳು ಕಂಡು ಬರ್ತವೆ. ಉದಾಹರಣೆಗೆ ತೇಗ, ಹೊನ್ನೆ, ಗಂಧ, ಪೀಟೆ. ಇದಕ್ಕೆ ನೆನಪಿಗೋಸ್ಕರ ನೀವು ಏನಂದರೆ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಆ ಹಾಡವನ್ನು ನೆನಪಿಟ್ಕೋಬೋದು. ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ. ಈ ರೀತಿಯಾಗಿ ಎಲೆ ಉದುರಿಸುವ ಕಾಡುಗಳು. ಎಲೆ ಉದುರಿಸ್ತವೆ ಯಾಕೆ ಅಂದರೆ, ಎಲೆ ಯಾವಾಗ ಉದುರಿಸ್ತವೆ? ನೀರಿನ ಅಂಶ ಒಂಚೂರು ಕಡಿಮೆ ಇದ್ದಾಗ. ಮತ್ತು ಮಾನ್ಸೂನ್ ಮಾದರಿಯ ಕಾಡುಗಳು ಅಂತಲೂ ಕರಿತೀವಿ. ಮಾನ್ಸೂನ್ ಮಾದರಿಯ ಕಾಡುಗಳು ಅಂತ ಯಾಕೆ ಕರೆದ್ವಿ? ಇವು ನಿರ್ದಿಷ್ಟ ಋತುವಿನಲ್ಲೇ ನೋಡ್ರಿ, ಪ್ರತಿ ವರ್ಷ ಕೂಡ ಏನಂತಂದರೆ ನಿರ್ದಿಷ್ಟ ಋತುವಿನಲ್ಲೇ ಇವುಗಳು ಎಲೆಗಳನ್ನು ಉದುರಿಸ್ತವೆ. ಆದ್ದರಿಂದ ಈ ಕಾಡುಗಳನ್ನು ಮಾನ್ಸೂನ್ ಮಾದರಿಯ ಕಾಡುಗಳು ಅಂತೇಳಿ ಕರಿತೀವಿ. ಇವು ಏನಂತಂದರೆ ನಮ್ಮ ಸುತ್ತಮುತ್ತನೇ ನೋಡ್ಲಿಕ್ಕೆ ಸಿಗ್ತಾವೆ ನಮಗೆ. ಮತ್ತು ಇವು ಭಾರತದಲ್ಲಿ ಅತಿ ಹೆಚ್ಚು ಕಾಡುಗಳು ಇರೋದನ್ನು ಕೂಡ ಇವೆ. 65.5% ಕಾಡುಗಳು ನೋಡಲಿಕ್ಕೆ ಸಿಗ್ತವೆ. ನಿರ್ದಿಷ್ಟ ಋತುವಿನಲ್ಲೇ ಎಲೆಗಳನ್ನು ಉದುರಿಸ್ತವೆ. ಇಂತಹ ಕಾಡುಗಳು ಏನಂದರೆ ಎಲೆ ಉದುರಿಸುವಂತಹ ಅಥವಾ ಮಾನ್ಸೂನ್ ಮಾದರಿಯ ಕಾಡುಗಳು ಅಂತೇಳಿ ನಾವು ಕರಿತೀವಿ. ಉದಾಹರಣೆಗೆ ನಮ್ಮ ಸುತ್ತಮುತ್ತ ಬೇವಿನ ಮರವನ್ನು ನಾವು ನೋಡ್ಬೋದು. ಇನ್ನು ಉಷ್ಣವಲಯದ ಹುಲ್ಲುಗಾವಲು. ಉಷ್ಣವಲಯದ ಹುಲ್ಲುಗಾವಲನ್ನು ನಾವು ಏನಂತಂದರೆ ನಮ್ಮ ಭಾರತದ ಒಂದು ಕಾಡುಗಳ ಪ್ರಕಾರದಲ್ಲಿ ಈ ಒಂದು ಉಷ್ಣವಲಯದ ಹುಲ್ಲುಗಾವಲನ್ನು ನಾವು ನೋಡ್ತೇವೆ. ಇದರಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳೇನಪ್ಪ ಅಂದರೆ, ಕಾಗದ ತಯಾರಿಕೆಯಲ್ಲಿ ಬಳಕೆಯಾಗುವಂಥ ಹುಲ್ಲು ಯಾವುದು ಅಂದರೆ ಸಬಾಯಿ ಹುಲ್ಲು, ಶಿಶಮ್ ಹುಲ್ಲು, ಬಬೂಲ್. ಈ ರೀತಿಯಾಗಿ ನಾವು ಕಾಗದ ತಯಾರಿಕೆಯಲ್ಲಿ ಬಳಕೆಯಾಗುವಂಥ ಹುಲ್ಲು ಯಾವುದು ಅಂತೇಳಿ ಪ್ರಶ್ನೆ ಬರ್ತದೆ. ಮರುಭೂಮಿ ಸಸ್ಯವರ್ಗ. ಮರುಭೂಮಿ ಸಸ್ಯವರ್ಗ ಅಂದರೆ ಹೆಸರೇ ಹೇಳುವಂತೆ ಮರುಭೂಮಿ, ಅಲ್ಲಿ ಯಾವುದೇ ಒಂದು ಸಸ್ಯವರ್ಗ ಇರೋದು ಕಡಿಮೆ. ಯಾಕಂತಂದರೆ ಮರುಭೂಮಿ ಎಲ್ಲಿ ಅಂದರೆ ಮಳೆ ಅತೀ ಕಡಿಮೆ ಬರುವಂಥ ಪ್ರದೇಶಕ್ಕೆ ನಾವು ಮರುಭೂಮಿ ಅಂತ ಹೇಳ್ತೀವಿ. ಹಾಗಾಗಿ ಇಂಥ ಒಂದು ಮರುಭೂಮಿ ಪ್ರದೇಶದಲ್ಲಿ ನೀರು ಕಡಿಮೆ ಇರೋದರಿಂದ ಗಿಡಗಳು ಹೆಂಗಿರ್ತವೆ? ಹೆಚ್ಚು ಎತ್ತರಕ್ಕೆ ಬೆಳೆಯೋದಿಲ್ಲ. ಬೇರುಗಳಂತೂ ನೀರನ್ನು ಹುಡ್ಕೊಂಡು ಭೂಮಿಯ ಆಳಕ್ಕೆ ಹೋಗಿರ್ತವೆ. ಮತ್ತು ಎಲೆಗಳು ದಪ್ಪ ಇರ್ತವೆ. ಎಲೆಗಳಿಗೆ ಮುಳ್ಳುಗಳಿರ್ತವೆ. ಮತ್ತು ಏನಂತಂದರೆ ಇವು ಮರುಭೂಮಿ ಸಸ್ಯವರ್ಗ 50 ಸೆಂಟಿಮೀಟರ್ಗಿಂತ ಕಡಿಮೆ ಮಳೆ ಪಡೆಯುವಂಥ ಪ್ರದೇಶದಲ್ಲಿ ಕಂಡುಬರ್ತವೆ. ಈ ರೀತಿ ನಾವು ಮರುಭೂಮಿ ಸಸ್ಯವರ್ಗ ಅಂತಂದಾಗ ಕಾಮನ್ನಾಗಿ ತಿಳ್ಕೋಬೇಕು, ಅತಿ ಕಡಿಮೆ ಮಳೆ ಬರುವಂಥದ್ದು, ಬೇರುಗಳು ಆಳಕ್ಕೆ ಇಳಿದಿರ್ತವೆ, ಗಿಡಗಳು ಹೆಚ್ಚು ಎತ್ತರಕ್ಕೆ ಬೆಳೆಯೋದಿಲ್ಲ ಮತ್ತು ಎಲೆಗಳಿಗೆ ಮುಳ್ಳುಗಳಿರ್ತವೆ. ಉದಾಹರಣೆಗೆ ಕಳ್ಳಿ, ಪಾಪಸ್ ಕಳ್ಳಿ, ಖರ್ಜೂರ, ಈ ರೀತಿಯಾದಂಥ ಒಂದು ಸಸ್ಯವರ್ಗ ಅಂತ ಹೇಳ್ಬೋದು. ಮ್ಯಾಂಗ್ರೋವ್ ಸಸ್ಯವರ್ಗ. ಮ್ಯಾಂಗ್ರೋವ್ ಸಸ್ಯವರ್ಗದ ಬಗ್ಗೆ ನೋಡೋದಾದರೆ ಈ ಚಿತ್ರದಲ್ಲಿ ನೀವು ನೋಡ್ಬೋದು. ಸಮುದ್ರದ ದಂಡಿಗೆ ಮತ್ತು ನದಿಮುಖಜ ಭೂಮಿಗಳಲ್ಲಿ ಈ ಒಂದು ಸಸ್ಯವರ್ಗವನ್ನು ಕಾಣ್ತೇವೆ. ಇದರ ವಿಶೇಷತೆ ಏನಂದರೆ ಉಪ್ಪು ನೀರಿನಲ್ಲಿ ಬೆಳೆಯಬಹುದಾದಂಥ ಸಾಮರ್ಥ್ಯ ಏನಂತಂದರೆ ಕಾಡುಗಳಿಗೆ ಇರ್ತದೆ. ಇವು ಏನಂತಂದರೆ ಪ್ರವಾಹವನ್ನು ತಡೆಗಟ್ತವೆ, ಮಣ್ಣಿನ ಸವಕಳಿಯನ್ನು ತಡಿತವೆ. ಈ ರೀತಿ ಮ್ಯಾಂಗ್ರೋವ್ ಕಾಡುಗಳನ್ನು ನಾವು ನೋಡ್ತೇವೆ. ಹಿಮಾಲಯದ ಆಲ್ಪೈನ್ ಸಸ್ಯವರ್ಗ. ಹಿಮಾಲಯದ ಆಲ್ಪೈನ್ ಸಸ್ಯವರ್ಗದ ವಿಶೇಷತೆ ಏನಂತಂದರೆ ಇಲ್ಲಿ ಹಿಮಾಲಯದಲ್ಲಿ ಎಲ್ಲ ಜಾತಿಯ ಸಸ್ಯವರ್ಗಗಳು ಕಂಡುಬರ್ತವೆ. ಯಾಕೆ ಎಲ್ಲ ಜಾತಿಯ ಸಸ್ಯವರ್ಗ ಸಿಗ್ತವೆ ಅಂತಂದರೆ ಧ್ರುವ ಪ್ರದೇಶದಿಂದ ಹಿಡ್ಕೊಂಡು ಸಮಭಾಜಕ ವೃತ್ತದ ಉಷ್ಣವಲಯದಿಂದ ಹಿಡ್ಕೊಂಡು ಧ್ರುವ ಪ್ರದೇಶದವರೆಗೆ ಇರ್ತಕ್ಕಂಥ ಏನು ವಾತಾವರಣ ಇದೆಯಲ್ಲ, ಆ ವೈವಿಧ್ಯಮಯವಾದಂಥ ವಾತಾವರಣವನ್ನು ನಾವು ಹಿಮಾಲಯ ಪರ್ವತದಲ್ಲಿ ನೋಡ್ತೀವಿ. ಹಾಗಾಗಿ ಆ ವೈವಿಧ್ಯಮಯ ವಾತಾವರಣಕ್ಕೆ ಅನುಗುಣವಾಗಿ ವೈವಿಧ್ಯಮಯವಾದಂಥ ಸಸ್ಯವರ್ಗವನ್ನು ನಾವು ಹಿಮಾಲಯದಲ್ಲಿ ಕಾಣ್ತೇವೆ. ಉದಾಹರಣೆಗೆ ಆಲ್ಪೈನ್, ಸ್ಟ್ರೂಸ್, ಲಾರೆಲ್ ಇತ್ಯಾದಿ. ಭಾರತದ ಭೂಬಳಕೆ ಮತ್ತು ಕೃಷಿ ನೋಡಿ, ಕೃಷಿಯ ಮಹತ್ವವನ್ನು ನೋಡಿದರೆ ಕೃಷಿಯಲ್ಲಿ ಬಹಳ ಪ್ರಾಮುಖ್ಯತೆಯನ್ನು ವಿವರಿಸೋದಾದರೆ ಕೃಷಿ ಪ್ರಾಣಿಗಳಿಗೆ ಮೇವನ್ನು ಕೊಡ್ತದೆ, ಮನುಷ್ಯರಿಗೆ ಆಹಾರವನ್ನು ಕೊಡ್ತದೆ, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನು ಕೊಡ್ತದೆ. ಮತ್ತು ಏನಂತಂದರೆ ನೋಡಿರಿ, ಕೃಷಿಯಿಂದ ಬಹಳಷ್ಟು ಜನ ಬದುಕ್ತಾರೆ. ಉದಾಹರಣೆಗೆ ಗೊಬ್ಬರ ತಯಾರು ಮಾಡೋರು ಬದುಕ್ತಾರೆ, ಗೊಬ್ಬರ ಹಾಕೋರು ಬದುಕ್ತಾರೆ, ಕ್ರಿಮಿನಾಶಕಗಳನ್ನು ಸಿಂಪಡಣೆ ಮಾಡೋರು ಬದುಕ್ತಾರೆ, ತಯಾರು ಮಾಡೋರು ಬದುಕ್ತಾರೆ. ರಾಶಿ ಆದಮೇಲೆ ಅದನ್ನು ತಗೊಂಬಂದು ಮನೆಗೆ ಹಾಕೋದಕ್ಕೆ, ಮಾರ್ಕೆಟಿಗೆ ಒಯ್ಯೋದಕ್ಕೆ ಟ್ರಾನ್ಸ್ಪೋರ್ಟ್ನವರು, ಸಾರಿಗೆಯವರು ಬದುಕ್ತಾರೆ. ಈ ರೀತಿ ಕೃಷಿ
ಎಲ್ಲ ಒಂದು ಇತರ ವಲಯಗಳಿಗೂ ಕೂಡ ಉದ್ಯೋಗವನ್ನು ಕೊಡ್ತದೆ, ಕೈಗಾರಿಕೆಗಳಿಗೆ ಕಚ್ಚಾ ವಸ್ತುವನ್ನು ಒದಗಿಸ್ತದೆ. ಈ ರೀತಿಯಾಗಿ ನಾವು ಸುಲಭವಾಗಿ ಸಮಾಧಾನವಾಗಿ ಅರ್ಥವನ್ನು ಮಾಡ್ಕೋಬೇಕು. ಮತ್ತು ಕೃಷಿಯ ವಿಧಾನಗಳನ್ನು ನೋಡೋದಾದರೆ ಮಿಶ್ರ ಕೈಗಾರಿಕೆ. ಮಿಶ್ರ ಅಂದರೆ ಏನು? ಒಕ್ಕಲ್ತನ ಜೊತೆಗೆ ಪ್ರಾಣಿಗಳನ್ನು ಸಾಕ್ತೀವಿ, ಕೋಳಿಗಳನ್ನು ಸಾಕ್ತೀವಿ, ಆಮೇಲೆ ಏನಂತಂದರೆ ರೇಷ್ಮೆ ಸಾಕಾಣಿಕೆ ಮಾಡ್ತೀವಿ, ಮೀನುಗಾರಿಕೆ ಮಾಡ್ತೀವಿ, ಹಂದಿ ಸಾಕಾಣಿಕೆ ಮಾಡ್ತೀವಿ. ಈ ರೀತಿ ಎಲ್ಲವನ್ನು ಮಾಡೋದಕ್ಕೆ ನಾವು ಮಿಶ್ರ ಬೇಸಾಯ ಅಂತೀವಿ. ಸಾಂದ್ರ ಬೇಸಾಯ ಅಂದರೆ ಒಂದೇ ಹೊಲದಲ್ಲಿ 2-3 ಬೆಳೆಗಳನ್ನು ಬೆಳೆಯೋದಕ್ಕೆ. ಸಾಲಕ್ಕೆ ಶೇಂಗಾ ಹಾಕಿರ್ತಾರೆ, ಅದರ ಪಕ್ಕದಲ್ಲೇ ಸಜ್ಜಿ ಹಾಕಿರ್ತಾರೆ, ಅದರ ಪಕ್ಕದಲ್ಲೇ ಮತ್ತೆ ಶೇಂಗಾ ಹಾಕಿರ್ತಾರೆ, ಮತ್ತು ಅದರ ಪಕ್ಕದಲ್ಲಿ ಈ ರೀತಿಯಾಗಿ ಒಂದೇ ಭೂಮಿಯಲ್ಲಿ 2-3 ಬೆಳೆಗಳನ್ನು ಬೆಳೆಯೋದಕ್ಕೆ ಸಾಂದ್ರ ಬೇಸಾಯ ಅಂತ ಕರಿತೀವಿ. ಮಿಶ್ರ ಬೇಸಾಯ ಆಯಿತು, ಸಾಂದ್ರ ಬೇಸಾಯ ಆಯಿತು. ವರ್ಗಾಂತರ ಬೇಸಾಯ, ವರ್ಗಾವಣೆ ಅಂತಂದರೆ ಒಂದು ಪ್ರದೇಶ ಬಿಟ್ಟು ಮತ್ತೊಂದು ಪ್ರದೇಶಕ್ಕೆ ಹೋಗಿ ಮಾಡುವಂಥ ಒಂದು ವ್ಯವಸಾಯಕ್ಕೆ ವರ್ಗಾಂತರ ಬೇಸಾಯ ಅಂತ ಕರಿತೀವಿ. ಜೀವನಾಧಾರ ಬೇಸಾಯ ಅಂದರೆ ಜೀವನಕ್ಕೆ ಆಧಾರ ಆಗಿರ್ತಕ್ಕಂಥ ಬೆಳೆಗಳನ್ನು ಬೆಳೆಯೋದಕ್ಕೆ ಜೀವನಾಧಾರ ಬೇಸಾಯ ಅಂತ ಕರಿತೀವಿ. ವಾಣಿಜ್ಯ ಅಂದರೆ ವ್ಯಾಪಾರದ ಉದ್ದೇಶ ಇಟ್ಕೊಂಡು ಬೆಳೆಯುವಂಥ ಬೇಸಾಯಕ್ಕೆ ವಾಣಿಜ್ಯ ಬೇಸಾಯ ಅಂತ ಕರಿತೀವಿ. ತೋಟಗಾರಿಕಾ ಬೇಸಾಯ ಅಂದರೆ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋದಕ್ಕೆ ತೋಟಗಾರಿಕಾ ಬೇಸಾಯ ಅಂತ ಕರಿತೀವಿ. ನೋಡಿ, ಬಹಳ ಸರಳವಾದಂಥ ಪಾಠ ಇದು. ಸುಲಭವಾಗಿ ಕೆಲವು ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಂಡ್ರೆ ನೀವು ಅತೀ ಸುಲಭವಾಗಿ ಯಾವುದೇ ಟೆನ್ಷನ್ ಇಲ್ಲದೇ ಉತ್ತರವನ್ನು ಬರೆಯುವಂಥ ಸಾಮರ್ಥ್ಯ ನಿಮ್ಮದಾಗ್ತದೆ. ನೋಡಿ, ಭಾರತದ ಸಾರಿಗೆ ಮತ್ತು ಸಂಪರ್ಕ ಈ ಅಧ್ಯಾಯ ಕೂಡ ಹಾಗೇನೆ. ಸಾರಿಗೆ ಮಹತ್ವ ಏನು ಅಂತಂದರೆ ಪ್ರಯಾಣಿಕರನ್ನು ಮತ್ತು ಸರಕು ಮತ್ತು ಸೇವೆಗಳನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಒಯ್ಯಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಏನಂತಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಉತ್ಪನ್ನಗಳನ್ನು ಮಾರಾಟ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಉತ್ಪನ್ನಗಳಿಂದ ಮಾರುಕಟ್ಟೆಗೆ ಒಯ್ಯಲಿಕ್ಕೆ ಸಾಧ್ಯ ಆಗ್ತದೆ. ಮಾರುಕಟ್ಟೆಯಿಂದ ಗ್ರಾಹಕರಿಗೆ ತಲುಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಮತ್ತು ಏನಂತಂದರೆ ಸಾರಿಗೆ ಸಂಪರ್ಕ ದೇಶದ ಎಲ್ಲ ಕಡೆಗೂ ಏನಂತಂದರೆ ತಲುಪಿಸಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ಏನಂತಂದರೆ ಸಾರಿಗೆ ಅನೇಕ ಮಹತ್ವವನ್ನು ಹೊಂದಿದೆ ಅಂತ ಹೇಳ್ಬೋದು. ಅದೇ ರೀತಿಯಲ್ಲಿ ನಾವು ಸಂಪರ್ಕವನ್ನು ಕೂಡ ಹೇಳ್ಬೋದು. ಸಂಪರ್ಕದ ಮಹತ್ವ ಏನು ಅಂತಂದರೆ ಸಂಪರ್ಕ ಮಾಧ್ಯಮಗಳು ಯಾವ್ಯಾವು ಇವತ್ತು? ಟಿ ವಿ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಆಮೇಲೆ ಏನಪ್ಪ ಅಂದರೆ ಟ್ವಿಟ್ಟರು, ಫೇಸ್ಬುಕ್ಕು, ಈ ರೀತಿ ಹಲವಾರು ಇವು ಮಾಧ್ಯಮಗಳನ್ನು ನಾವು ನೋಡ್ತೀವಿ. ಈ ರೀತಿ ಸಂಪರ್ಕ ಮತ್ತು ಸಾರಿಗೆಯ ಮಹತ್ವ ಅಂತ ಕೇಳಿದರೆ ನೀವು ಸುಲಭವಾಗಿ ಏನಂತಂದರೆ ಅಧ್ಯಯನವನ್ನು ಸ್ವಲ್ಪ ಮಾಡಿದರೂ ಕೂಡ ನೀವು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಚಿತ್ರದಲ್ಲಿ ನೋಡ್ಬೋದು ನೀವು, ಸಾರಿಗೆ ಸಂಪರ್ಕ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿಯಾಗಿ ಏನಂತಂದರೆ ಸರಕು ಮತ್ತು ಸೇವೆಗಳನ್ನು ಒಯ್ಯಲಿಕ್ಕೆ, ಆಮದು ಮಾಡ್ಕೊಳ್ಳಿಕ್ಕೆ, ರಫ್ತು ಮಾಡಲಿಕ್ಕೆ, ಪ್ರಯಾಣಿಕರನ್ನು ಕರ್ಕೊಂಡು ಹೋಗಲಿಕ್ಕೆ, ಆಮೇಲೆ ಜಾಗತೀಕರಣಕ್ಕೆ ಇವತ್ತು ಸಾರಿಗೆ ಸಂಪರ್ಕದಿಂದಲೇ ಜಾಗತೀಕರಣ ಸಾಧ್ಯವಾಗಿದೆ. ನೋಡಿ, ಸಂಪರ್ಕ ಮಾಧ್ಯಮ ಟ್ವಿಟ್ಟರು, ಫೇಸ್ಬುಕ್ಕು, ಈ ರೀತಿ ಸಾಕಷ್ಟು ಮಾಧ್ಯಮಗಳು. ಇಂಥ ಮಾಧ್ಯಮಗಳಿಂದ ನಾವು ದೇಶದ ಆಗು ಹೋಗುಗಳನ್ನು, ಎಲ್ಲಿ ನೈಸರ್ಗಿಕ ವಿಕೋಪಗಳಾಗಿದ್ದಾವೆ, ಎಲ್ಲಿ ಯುದ್ಧ ಆಗಿದೆ, ಕ್ರೀಡಾ ಸುದ್ದಿಗಳಾಗಿರ್ಬೋದು, ಹಲವಾರು ಒಂದು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಂಪರ್ಕ ಮಾಧ್ಯಮಗಳು ಸಹಾಯಕವಾಗಿವೆ. ಗ್ರಾಮೀಣಾಭಿವೃದ್ಧಿ ಪಾಠವನ್ನು ಬಹಳ ಸುಲಭವಾಗಿ ನೆನ್ಪಿಟ್ಕೋಬೋದು ನಾವು. ಯಾಕಂತಂದರೆ ಒಂದು ಗ್ರಾಮದ ಅಭಿವೃದ್ಧಿ ಯಾಕೆ ಮಾಡಬೇಕು ನಾವು? ಗ್ರಾಮೀಣಾಭಿವೃದ್ಧಿಯ ಮಹತ್ವ ಏನು? ನಾವು ಗ್ರಾಮೀಣ ಜನರು ಯಾಕೆ ಒಂದು ಪಟ್ಟಣಕ್ಕೆ ಹೋಗ್ತಾರೆ ವಲಸೆ ಅಂತಂದರೆ ಇಲ್ಲಿ ಶಿಕ್ಷಣಕ್ಕಾಗಿ, ಉದ್ಯೋಗಕ್ಕಾಗಿ. ಅದೇ ಪಟ್ಟಣ ಮತ್ತು ಹಳ್ಳಿಗಳ ಅಂತರವನ್ನು ಕಡಿಮೆ ಮಾಡಿದಾಗ ವಲಸೆ ಹೋಗೋದನ್ನು ತಡೆಗಟ್ಟಬಹುದು. ಗ್ರಾಮೀಣ ಗೃಹ ಕೈಗಾರಿಕೆಗಳು, ಕಂಬಾರಿಕೆ, ಕುಂಬಾರಿಕೆ, ನೇಕಾರಿಕೆ, ಚಮ್ಮಾರಿಕೆ ಇವುಗಳನ್ನು ನಾವು ಪ್ರೋತ್ಸಾಹಿಸಿದಾಗ ಜನ ವಲಸೆ ಹೋಗೋದನ್ನು ತಡೆಗಟ್ಟಬಹುದು. ಮತ್ತು ಗ್ರಾಮದಲ್ಲಿ ಏನಂತಂದರೆ ಶಿಕ್ಷಣ ವ್ಯವಸ್ಥೆಯನ್ನು ಮಾಡಿದಾಗ ನಾವು ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡ್ಬೋದು. ಮತ್ತು ಕುಡಿಯುವ ನೀರು, ನೈರ್ಮಲ್ಯ, ಗ್ರಾಮ ಶೌಚಾಲಯಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ಇತ್ಯಾದಿ A to Z ನಾವು ಗ್ರಾಮೀಣ ಅಭಿವೃದ್ಧಿಯನ್ನು ಮಾಡಿದ್ದೇ ಆದರೆ ವಲಸೆ ಹೋಗೋದನ್ನು ತಡೆಗಟ್ಟಬಹುದು. ಇವತ್ತು ಗ್ರಾಮದ ಅಭಿವೃದ್ಧಿ ಅಂದರೆ ದೇಶದ ಅಭಿವೃದ್ಧಿ ಅಂಥೇಳಿ ನಾವು ನೋಡ್ತಾ ಇದ್ದೀವಿ. ಈ ರೀತಿಯಾಗಿ ಈ ಚಿತ್ರದಲ್ಲಿ ನೋಡೋ ಹಾಗೆ ಕಂಬಾರಿಕೆ ಆಗಿರ್ಬೋದು, ಆಮೇಲೆ ಏನಂತಂದರೆ ಮತ್ತೊಂದು ಚಿತ್ರವನ್ನು ನೋಡ್ತೇವೆ ನಾವು, ಕಂಬಾರಿಕೆ, ಆನಂತರ ಏನಂತಂದರೆ ಕಂಬಾರಿಕೆ ಆಗಿರ್ಬೋದು, ನೇಕಾರಿಕೆ, ಕುಂಬಾರಿಕೆ, ಚಮ್ಮಾರಿಕೆ, ಆಮೇಲೆ ಚಾಪೆ ಹೆಣೆಯೋದಾಗಿರ್ಬೋದು, ಗ್ರಾಮೀಣ ಕೈಗಾರಿಕೆಗಳು, ಗೃಹ ಕೈಗಾರಿಕೆಗಳು, ಗೃಹ ಕೈಗಾರಿಕೆಗಳಂತ ಹೇಳ್ತೀವಲ್ಲ, ಈ ರೀತಿಯಾಗಿ ಇವೆಲ್ಲವುಗಳನ್ನು ಅಭಿವೃದ್ಧಿಪಡಿಸಿದಾಗ
ಸ್ಥಳೀಯ ಸಂಪನ್ಮೂಲಗಳಲ್ಲೇ ಸನ್ನೇ ಬಳಸ್ಕೊಂಡು ಮಾಡುವಂಥ ಒಂದು ಕೈಗಾರಿಕೆಗಳನ್ನು ನಾವು ಅಭಿವೃದ್ಧಿಪಡಿಸಿದಾಗ ಜನ ಅಭಿವೃದ್ಧಿ ಆಗ್ತಾರೆ. ಅವರು ಕೂಡ ಏನಂತಂದರೆ ಪಟ್ಟಣ ಮತ್ತು ಹಳ್ಳಿಗೆ ಇರ್ತಕ್ಕಂಥ ವ್ಯತ್ಯಾಸವನ್ನು ನಾವು ತಡೆಗಟ್ಟಬಹುದಾಗಿದೆ. ಈ ರೀತಿಯಾಗಿ ಒಂದು ಗ್ರಾಮೀಣಾಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಪಾತ್ರ ಏನು ಅಂತ ಕೇಳ್ತಾನೆ ಮತ್ತೊಂದು ಪ್ರಶ್ನೆ. ಆಗಲೂ ಕೂಡ ನಾವು ಹೇಳ್ಬೋದು ಏನಂತಂದರೆ ಒಂದು ಪಂಚಾಯತ್ ಏನೇನು ಕೆಲಸ ಮಾಡ್ತದೆ ಅಂತಂದರೆ ಗುಡಿ ಕೈಗಾರಿಕೆಗಳನ್ನು ಪ್ರೋತ್ಸಾಹ ಮಾಡಲಿಕ್ಕೆ ಸಾಲ ಸೌಲಭ್ಯವನ್ನು ಕೊಡ್ತದೆ. ಮತ್ತೇನಂತಂದರೆ ಗ್ರಾಮಗಳ ನೈರ್ಮಲ್ಯವನ್ನು ಕಾಪಾಡ್ತದೆ. ಶಿಕ್ಷಣ ಸೌಲಭ್ಯ ಆಗಿರ್ಬೋದು, ಕುಡಿಯುವ ನೀರು ಆಗಿರ್ಬೋದು, ವಿದ್ಯುತ್ ಶಕ್ತಿ ಆಗಿರ್ಬೋದು, ಮತ್ತು ಆರೋಗ್ಯ ಕಾಪಾಡುವುದಾಗಿರ್ಬೋದು, ನೈರ್ಮಲ್ಯ ರಕ್ಷಣೆ ಆಗಿರ್ಬೋದು. ಈ ರೀತಿಯಾಗಿ ಈ ಎಲ್ಲ ಅಂಶವನ್ನು ನಾವು ಕಾಮನ್ನಾಗಿ ತಿಳ್ಕೊಂಡು ಓದಿದರೆ ಯಶಸ್ಸು ಖಂಡಿತವಾಗಲೂ. ಸಮಾಜ ವಿಜ್ಞಾನ ಅಂತಕ್ಕಂಥದ್ದು ಕಠಿಣ ವಿಷಯವಲ್ಲ, ಅತ್ಯಂತ ಸರಳವಾದಂಥ ವಿಷಯ. ಅತ್ಯಂತ ಸರಳವಾದ ವಿಷಯವನ್ನು ನಾವು ನೆಗ್ಲೆಕ್ಟ್ ಮಾಡಿದ್ದೇ ಆದರೆ ನಾವು ಫೇಲ್ ಆಗೋದಕ್ಕೆ ಸಾಧ್ಯ ಉಂಟು. ಹಾಗಾಗಿ ನಾವು ಫೇಲ್ ಆಗದೇ ಇರೋ ಥರ ಏನಂದರೆ ಭಾಳ ಇಂಟ್ರೆಸ್ಟ್ ಕೊಟ್ಟು ಬಹಳ ಕಾಮನ್ನಾಗಿ ನಾವು ವಿಚಾರ ಮಾಡಿ ಬರೆದಿದ್ದೇ ಆದರೆ ಯಾವುದೇ ಒಂದು ಚಿಂತೆ ಇಲ್ಲದೇ ನೀವು ಆರಾಮಾಗಿ ಸಮಾಜ ವಿಜ್ಞಾನದಲ್ಲಿ ಪಾಸಾಗ್ಬೋದು, ಸ್ಕೋರನ್ನು ಕೂಡ ಮಾಡ್ಬೋದು. ಸ್ಕೋರ್ ಮಾಡುವಂಥ ವಿದ್ಯಾರ್ಥಿಗಳು ಪುಸ್ತಕದಲ್ಲಿ ಇರ್ತಕ್ಕಂಥ ವಿಷಯವನ್ನು ಲೈನ್ ಬೈ ಲೈನ್ ಓದಿ ಅರ್ಥೈಸಿಕೊಂಡಾಗ ಸ್ಕೋರ್ ಮಾಡ್ಬೋದು. ಸ್ವಲ್ಪ ಏನಂತಂದರೆ ಬುದ್ಧಿಮಟ್ಟದಲ್ಲಿ ಅಥವಾ ಸ್ವಲ್ಪ ಎಲ್ಲರೂ ಒಂದೇ ರೀತಿಯಾಗಿರೋದಿಲ್ಲ. ಕೆಲವು ಮಕ್ಕಳಿಗೆ ಏನಂತಂದರೆ ಈ ರೀತಿ ಒಂದು ಟೆಕ್ನಿಕ್ಗಳನ್ನು ಬಳಕೆ ಮಾಡ್ಕೋಬೋದಾಗಿದೆ. ಆದ್ಮೇಲೆ ಇವತ್ತಿನ ಈ ಒಂದು ವಿಡಿಯೋವನ್ನು ಅತ್ಯಂತ ಅವಸರವಾಗಿ ತಮಗೋಸ್ಕರ ಬಹು ಬೇಗನೆ ಈ ವಿಷಯವನ್ನು ಪುನರಾವರ್ತನೆ ಮಾಡುವಂಥ ಒಂದು ದೃಷ್ಟಿಕೋನದಿಂದ ನಾನು ಮಾಡಿದ್ದೇನೆ. ಈ ಪ್ರಯತ್ನಕ್ಕಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ ಯು.